ಇವತ್ತು ಫುಲ್ ಜಿಮ್ಮಲ್ಲಿ ನಂದಿ ಅವಳಿ ಫುಲ್ ವರ್ಕೌಟ್. ಕರ್ಣ ಕೊಟ್ನಲ್ಲಪ್ಪ ಕಿಸ್ಸು. ಮೊಟ್ಟ ಮೊದಲಿಗೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಡೈಲಿ ಬ್ಲಾಗ್. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ದೇವರು ಆಂಜನೇಯ ದೇವರು ಒಳ್ಳೇದ್ ಮಾಡ್ಲಿ ಅಂತ ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬಂದ್ರೆ ಚಳಿ ಹಾಕೊಂಡ್ ಗಿರ 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 ಅಂತ ಹೊಡಿತಾ ಇತ್ತಲ್ಲ ಗುರುವೆ. ಮಧ್ಯಾಹ್ನ ಅಡಿಗೆಗೆ ಪಾಲಕ್ ಸೊಪ್ಪು ಎತ್ತಾಕೊಂಡು ಗಾಡಿಗೆ ಒಂದ್ ಸ್ವಲ್ಪ ಬೂವ ಹಾಕಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ. ಹೋಗೋ ದಾರಿಲಿ ತಾಯಿ ಮಗನ್ನ ನೋಡ್ದೆ, ಎಷ್ಟು ಹುಷಾರಾಗಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಿದ್ರು ನೋಡಿ. ಅದಾದ್ಮೇಲೆ ಚಿಕನ್ ಬೇಕು ಅನ್ನಿಸ್ತು, ಚಿಕನ್ ಎತ್ತಾಕೊಂಡು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಹೋಗೋ ದಾರಿಯಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಿಟಿ ಪೀರಿಯಡ್ ಈ ಹುಡುಗರೇನ ಆಚೆ ಹೋಗ್ತಿದ್ರು. ಆದ್ರೆ ಪಿಟಿ ಮಾಸ್ಟರ್ ಮಾತ್ರ ಖರಾಬಾಗಿ ಲುಕ್ ಕೊಟ್ರು. ನಮ್ ಮನೆ ಕೆಳಗಡೆ ಹುಡುಗ ಏನೋ ಡೀಪ್ ಆಗಿ ಫೋನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದ ಅನ್ಸುತ್ತೆ. ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳಿ ಆಯ್ ಮಾಡಿ ಐಫೈ ಕೊಟ್ಟು ಎಸ್ಕೇಪ್ ಆದೆ. ಮೇಲೆ ಮನೆಗ್ ಬಂದು ಚಿಕನ್ ಮಾಡ್ಕೊಂಡೆ. ಚಿಕನ್ ಫ್ರೈ ಏನೋ ಖಡಕ್ ಆಗಿ ಬಂದಿತ್ತು. ಒಂದೇ ಒಂದ್ ಡ್ರಾಪ್ ಆಯಿಲ್ ಕೂಡ ಹಾಕಿರ್ಲಿಲ್ಲ. ಅದಾದ್ಮೇಲೆ ಇವತ್ತು ನಮ್ ಮನೇಲಿ ಇದ್ದಿದ್ದ ಜಿರಳೆಗಳನ್ನೆಲ್ಲ ಧ್ವಂಸ ಮಾಡೋಣ ಅಂತ ಹೇಳಿ ಜಿರಳೆ ಹೊಡೆಯೋ ಪ್ರೋಗ್ರಾಮ್ ಹಾಕೊಂಡೆ. ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮನೇಲಿ ಇಷ್ಟೊಂದ್ ಜಿರಳೆಗಳಿದಾವೆ ಅಂತ. ಏನಿಲ್ಲ ಅಂದ್ರೆ ಒಂದ್ 50ರಿಂದ 100 ಜಿರಳೆ ಇತ್ತು. ಸಂಜೆ ಆಗೋ ಅಷ್ಟರಲ್ಲಿ ನಮ್ಮ ಮೇರಿಯಾಡಾನು ನನ್ನ ಹುಡಿಕೊಂಡ್ ಬಂದ್ಬಿಟ್ಟಿದ್ದ. ಎಲ್ಲಿದ್ನೋ ಏನೋ ಅವನ್ನ ಮಾತಾಡಿಸ್ಕೊಂಡು ಜಿಮ್ ಕಡೆ ಹೊರಟೆ. ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಸುಸ್ತಾಗಿ ದಬಾಕೊಂಡಿದ್ದೆ. ಕನ್ಸಲ್ಲಿ ಯಾರೋ ಕಿಸ್ ಕೊಟ್ಟಂಗಾಯ್ತು. ನೋಡಿದ್ರೆ ನಮ್ ಕರ್ಣ ಜಿಮ್ಮಲ್ಲಿ ಅವಳಿ ಇಟ್ಟಿದ್ ಸಾಲದು ಅಂತ ನನ್ಗೂ ಒಂದ್ ಕಿಸ್ ಹೊಡೆದ್ಬಿಟ್ನಲ್ಲಪ್ಪ. ಏರಿಯಾಲಿ ಏನೋ ಫಂಕ್ಷನ್ ಅಂತ ಕಾಣುತ್ತೆ. ಏನು ಅಂತ ನಾಳೆ ಗೊತ್ತಾಗುತ್ತೆ, ನಿಮ್ಗೂ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.